ಮುದ್ದಪ್ಪ, ಹೆದರ್ಬೇಡ. ನೀನು ಇದುವರೆಗೂ ನನ್ನನ್ನು ಮಗನಂತೆ ಸಾಕಿರುವೆ. ನಿನ್ನ ಒಂದು ಸುಂದರವಾದ ಹಳ್ಳಿಯಲ್ಲಿ ಮುದ್ದಪ್ಪ ಅನ್ನೋ ಒಬ್ಬ ಬಡ ರೈತ ವಾಸವಾಗಿದ್ದ. ಅವನಿಗೆ ಈ ಪ್ರಪಂಚದಲ್ಲಿ ಯಾರೂ ಇರ್ಲಿಲ್ಲ. ಬರೀ ಈ ಒಂದು ಹಸುವೆ ಅವನ ಸರ್ವಸ್ವವಾಗಿತ್ತು. ಬಾ ಪುಟ್ಟಿ, ಇವತ್ತು ನಿನ್ಗೆ ಒಳ್ಳೆ ಹಸಿರು ಹುಲ್ಲು ತಂದಿದ್ದೀನಿ. ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಮಧ್ಯಾಹ್ನದ ಸಮಯ, ಬಿಸಿಲು ಜೋರಾಗಿದೆ. ಮುದ್ದಪ್ಪ ಹಸುವಿನ ಜೊತೆ ಹೋಗುತ್ತಿರುವಾಗ ಒಬ್ಬ ಅಜ್ಜ ಸುಸ್ತಾಗಿ ಕುಳಿತಿರುತ್ತಾರೆ. ಯಾರಾದ್ರೂ ಸ್ವಲ್ಪ ನೀರ್ ಕೊಡ್ತೀರಾ? ತುಂಬಾ ಬಾಯಾರಿಕೆ ಆಗಿದೆ. ತಗೊಳ್ಳಿ ಅಜ್ಜ, ಈ ತಣ್ಣನೆಯ ನೀರ್ ಕುಡೀರಿ. ನನ್ನ ಹತ್ರ ಸ್ವಲ್ಪ ರೊಟ್ಟಿ ಇದೆ, ಹಸಿದಿದ್ರೆ ತಗೊಳ್ಳಿ. ನಿನ್ನ ಒಳ್ಳೆತನ ನೋಡಿ ತುಂಬಾ ಖುಷಿ ಆಯ್ತು ಮುದ್ದಪ್ಪ. ನಿನ್ನ ಈ ಹಸು ಸಾಮಾನ್ಯದ್ದಲ್ಲ. ಇಂದು ರಾತ್ರಿ 12 ಗಂಟೆಗೆ ಇದು ನಿನಗೊಂದು ಸತ್ಯ ಹೇಳುತ್ತೆ. ಅದು ನಿನ್ನ ಜೀವನವನ್ನೇ ಬದಲಿಸುತ್ತೆ. ರಾತ್ರಿಯ ನಿಶ್ಶಬ್ದ, ಗಡಿಯಾರದಲ್ಲಿ 12 ಗಂಟೆ ಹೊಡೆಯುವ ಶಬ್ದ. ಮುದ್ದಪ್ಪ, ಹೆದರ್ಬೇಡ. ನೀನು ಇದುವರೆಗೂ ನನ್ನನ್ನು ಮಗನಂತೆ ಸಾಕಿರುವೆ. ನಿನ್ನ ಕಷ್ಟ ತೀರುವ ಸಮಯ ಬಂದಿದೆ. ಅಮ್ಮ, ನೀನ್ ಮಾತಾಡ್ತಿದೀಯಾ? ಹೌದು ಮುದ್ದಪ್ಪ. ನಮ್ಮ ತೋಟದ ಮೂಲೆಯಲ್ಲಿರುವ ಆ ಹಳೆಯ ಮಾವಿನ ಮರದ ಕೆಳಗೆ ಒಂದು ದೊಡ್ಡ ನಿಧಿ ಇದೆ. ಅದು ನಿನಗೆ ಸೇರಿದ್ದು. ಆದರೆ ನೆನಪಿಡು, ಅದನ್ನು ಕೇವಲ ಒಳ್ಳೆ ಕೆಲಸಕ್ಕೆ ಮಾತ್ರ ಬಳಸಬೇಕು. ಮರುದಿನ ಬೆಳಿಗ್ಗೆ ಮುದ್ದಪ್ಪ ಮರದ ಕೆಳಗೆ ಅಗೆಯುತ್ತಿರುವಾಗ ದೂರದಿಂದಲೇ ಗಮನಿಸಿದ್ದ ಕಿಲಾಡಿ ಸೋಮಪ್ಪ ಓಡಿ ಬಂದ. ನಿಲ್ಲಿಸ್ ಮುದ್ದಪ್ಪ, ಈ ಮರ ಇರೋದು ನನ್ನ ಜಮೀನಿನ ಬದಿಯಲ್ಲಿ. ಹಾಗಾಗಿ ಈ ಜಾಗ ನನಗೇ ಸೇರಿದ್ದು. ನೀನು ಇಲ್ಲಿಂದ ತೊಲಗು. ಇಲ್ಲ ಸೋಮಪ್ಪಣ್ಣ, ಇದು ನನ್ನ ತಾತನ ಕಾಲದ ಮರ. ಇಲ್ಲಿ ಏನೋ ಇದೆ ಅಂತ ನನಗೆ ಗೊತ್ತಾಗಿದೆ. ಏನಿದ್ರು ನಾನ್ ನೋಡ್ತೀನಿ. ಇಡೀ ಹಳ್ಳಿಗೆ ನಾನೇ ವ್ಯಾಪಾರಿ. ನನಗ್ಯಾರೂ ಅಡ್ಡ ಬರಬಾರದು. ಈ ನಿಧಿ ಇವತ್ತು ನಂದಾಗತ್ತೆ. ಸೋಮಪ್ಪ ಅತಿಯಾದ ಆಸೆಯಿಂದ ಅಗೆಯಲು ಶುರು ಮಾಡಿದ. ಆದರೆ ಅವನಿಗೆ ಸಿಕ್ಕಿದ್ದೇನು? ಹಸು ಹೇಳಿದದ ಆ ನಿಧಿ ಅಸಲಿಗೆ ಏನು? ಇದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ.